ನನ್ನ ಹೆಸರು ಕವಿತಾ ಅಂತ ಹೇಳಿ, ನಾನು ತುಮಕೂರಿಂದ ಬಂದಿದ್ದೀನಿ. ಈ ಕ್ಲಾಸಸ್ಸು ನಾನು ಫೇಸ್ಬುಕ್ಕಲ್ಲಿ ನೋಡಿದ್ದೆ, ಶಿವರಾಮ್ ಸರ್ ಹಾಡು ಹಾಕಿದ್ರು, ಅದನ್ನು ನೋಡಿ ನಾನು ಬಂದದ್ದು. ಇಲ್ಲಿ ನಾನು ಬಂದಮೇಲೆ ನಾನು ಮೆಡಿಟೇಷನ್ ಅಂದರೆ ಗೊತ್ತಿತ್ತಷ್ಟೇ, ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು, ಮಾಡಿದ್ರೆ ಯಾವ ರೀತಿ ನನಗೆ ಬೆನಿಫಿಟ್ ಸಿಗುತ್ತೆ. ಸೊ ಮೆಡಿಟೇಷನಲ್ಲಿ ಕೂತ್ಕೊಂಡ್ರೆ ಒಂದು ರಿಲೀಫ್ ಸಿಗುತ್ತೆ ಅಂತ ಗೊತ್ತಾಗ್ತಿತ್ತು, ಬಟ್ ಯಾವ ಥರ ನನಗೆ ರಿಲೀಫ್ ಇಲ್ಲಿ ಸಿಗುತ್ತೆ ಅನ್ನೋದನ್ನು ಮತ್ತು ಶಿವರಾಮ್ ಸರ್ ಅಂತೂ ತುಂಬ ಚೆನ್ನಾಗಿ ನನಗೆ ಹೇಳ್ಕೊಟ್ಟಿದ್ದಾರೆ. ಇನ್ನು ಪತ್ರಿಜಿ ಅವರು ಬಗ್ಗೆ ನಾನು ತುಂಬ ಕೇಳಿದ್ದೀನಿ, ಆದರೆ ನಾನು ಅವರು ಆಲ್ಮೋಸ್ಟ್ ನಾನು ತುಂಬ ಥಾಟ್ಸ್ನ ನನಗೆ ನನ್ನ ಮೆಡಿಟೇಷನ್ಸಲ್ಲೆಲ್ಲ ಕೊಟ್ಟಿದ್ದಾರೆ. ಈ ಕ್ಲಾಸಿಗೆ ಬಂದಮೇಲಿಂದ ನನಗೆ ಅಂದರೆ ಮೆಡಿಟೇಷನ್ ಆತ್ಮ ಅನ್ನೋದು ಏನು, ಡೆತ್ ಆದರೆ ಯಾವ ರೀತಿ ನಮ್ಮ ಸೋಲ್ ಯಾವ ಥರ ಹೋಗುತ್ತೆ ಅದು, ಮತ್ತು ನಮ್ಮ ಮೆಡಿಟೇಷನಲ್ಲಿ ಯಾವ ರೀತಿ ನಮ್ಮ ಸೋಲ್ ಹೇಗೆ ಹೋಗುತ್ತೆ, ಮತ್ತು ಮಕ್ಕಳ ಬಗ್ಗೆ ಮತ್ತು ಫುಡ್ಡಿನ ಬಗ್ಗೆ ಎಲ್ಲ ನಾನು ತುಂಬ ತಿಳ್ಕೊಂಡಿದ್ದೀನಿ. ಮತ್ತು ಪಿರಮಿಡ್ ಕಿಂಗ್ ಚೇಂಬರಿಗೆ ಹೋದಾಗಂತೂ ನಾನು ಫಸ್ಟ್ ಟೈಮ್ ನಾನು ಕಿಂಗ್ ಚೇಂಬರಲ್ಲಿ ಹೋಗಿ ಮೆಡಿಟೇಷನ್ ಮಾಡಿದ್ದು ಪಿರಮಿಡಲ್ಲಿ. ಆ ಮೆಡಿಟೇಷನ್ ನಾನು ಮಾಡಿದಾಗ ನನಗೆ ಒಂಥರ ಫೀಲು ಯಾವ ರೀತಿ ಅಂತಂದರೆ ನಾನು ಏನೋ ಒಂಥರ ಗಾಳಿನಲ್ಲಿ ತೂರ್ತಾ ಇದ್ದೀನಿ, ಆ ಥರ ಆಗ್ತಾಯಿತ್ತು. ಬಟ್ ಆಮೇಲೆ ನಾನು ಇದನ್ನು ಕಂಡೀಷನ್ ಆಗಿ ಕೂತ್ಕೊಂಡೆ. ಬಟ್ ನಂಗೆ ತುಂಬ ಸ್ಟಾರ್ಟಿಂಗ್ ತುಂಬ ಥಾಟ್ಸ್ ಬರ್ತಾಯಿತ್ತು, ಬಟ್ ಈಗ ತುಂಬ ಚೆನ್ನಾಗಿದೆ. ಸೊ ಇದನ್ನು ನಾನು ಲೈಫಲ್ಲಿ ನಾನು ನನ್ನಂದರೆ ನಾನು ಇರೋವರೆಗೂ ಕಂಟಿನ್ಯೂ ಮಾಡಿ ತುಂಬ ಜನಕ್ಕೆ ನಾನು ಇದ್ರ ಬಗ್ಗೆ ಹೇಳಬೇಕಂತ ಆಸೆ ಪಡ್ತಾ ಇದ್ದೀನಿ.